ಇನ್ನು ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಯಾರದ್ದೋ ಬಳಿ ಕಿತ್ಕೊಂಡು ಇನ್ಯಾರಿಗೋ ದಾನ ಮಾಡ್ತಿದ್ದಾರೆ ಅಂತ ರೈತರ ಹೆಸರಿನಲ್ಲಿ ಗ್ರಾಹಕರ ಮೇಲೆ ಹೊರೆ ಹೊರಿಸ್ತಿದ್ದಾರೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರದಂತ ರೀತಿ ರೈತರ ಹೆಸರಿನಲ್ಲಿ ಗ್ರಾಹಕರ ಮೇಲೆ ಹೊರೆ ಹೊರಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಗ್ರಾಹಕರಿಗೆ ಬೆಲೆ ಹೆಚ್ಚಿಸಿ ರೈತರ ಹೆಸರಿನಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಅದು ರೈತರಿಗೂ ಹೋಗಲ್ಲ, ಆ ಕಡೆ ರೈತರಿಗೂ ಹೋಗಲ್ಲ, ಈ ಕಡೆ ಗ್ರಾಹಕರಿಗೂ ಹೊರೆ. ಇದು ರಾಜ್ಯ ಸರ್ಕಾರ ಮಾಡ್ತಿರುವಂತ ವಸೂಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ, ಆ ಕಥೆ ಇದೆ ಇದು. ಗ್ರಾಹಕರ ಮೇಲೆ ಹೊರೆ ಹೊರಿಸಿ ಈಗ ಇಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ. ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 1.5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ಯಾತಿ ಕಡಿಮೆ ಮಾಡಿದ್ರಿ? ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ. ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೇ ಸಡ ಕಡಿತ ಮಾಡಿದ್ರಿ ರೈತನಿಗೆ ಕೊಡೋದನ್ನ? ಪಟ್ಟಿ ಇಲ್ವ ನಿಮ್ಮ ಹತ್ರ?